ಸರೆಯು ಅಭಿಯನ್ನು ಕರೆದಳು. ನೋಡು ಅಭಿ, ನಿನಗೆ ತುಂಬ ವರ್ಷಗಳಿಂದ ಹೇಳಬೇಕು ಅನ್ಕೊಂಡಿದ್ದ ಸತ್ಯ ಇದೆ. ರವಿ ಬಗ್ಗೆ ನಿನಗೆ ಸಂಶಯ ಇದೆ ಅಲ್ವಾ? ಅವರು ರಾತ್ರಿ ಮನೆಗೆ ಬರಲ್ಲ ಅಂತ. ಅವರು ಈಗಲೂ ಸೆಕ್ಯೂರಿಟಿಯಾಗಿ ರಾತ್ರಿ ಕೆಲಸ ಮಾಡ್ತಾರೆ, ಮತ್ತೆ ಬೆಳಗ್ಗೆ ಈ ಆಫೀಸ್ ಕೆಲಸ. ನನಗೆ ಕಿಡ್ನಿ ತೊಂದರೆ ಆದಾಗ ರವಿ ಹಿಂದೆ ಮುಂದೆ ನೋಡದೆ ನನಗೆ ಒಂದು ಕಿಡ್ನಿ ಕೊಟ್ಟಿದ್ದಾರೆ. ಆವಾಗವಾಗ ರಾತ್ರಿ ಅವರಿಗೆ ನೋವು ಬರ್ತಿತ್ತು. ನಿಂಗೆಲ್ಲಿ ಗೊತ್ತಾಗ್ಬಿಡ್ತು ಅಂತ ಅವತ್ತಿನಿಂದ ನೈಟ್ ಡ್ಯೂಟಿ ಮಾಡ್ತಿದ್ದಾರೆ. ನನಗೆ ಅಂತ ಏನು ಮಾಡಿದ್ದಾರೆ ಅಂತ ಕೇಳಿದೆ. ಇನ್ನೊಂದು ಮಗು ಬೇಡ, ಅಭಿನೇ ನನ್ನ ಮಗ ಅಂತ ಹೇಳಿದೋರು ಅವರು. ನೀನೇನು ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಮಾಡ್ತೀನಿ, 15 ಲಕ್ಷ ಬೇಕು ಅಂದೆ. ಅದಕ್ಕೆ ಎರಡೆರಡು ಕಡೆ ಕೆಲಸ ಮಾಡ್ತಿದ್ದಾರೆ. ನೆನ್ನೆ ಹೇಳ್ತಿದ್ರು 5 ಲಕ್ಷ ಅರೇಂಜ್ ಆಗಿದೆ, ಇನ್ನೊಂದು ವಾರದಲ್ಲಿ ಮಿಕ್ಕು 10 ಲಕ್ಷ ಸಿಗುತ್ತೆ ಅಂತ. ಇದನ್ನೆಲ್ಲ ನಾನು ನಿನಗೆ ಹೇಳಬಾರದು ಅಂತ ನನ್ನಿಂದ ಭಾಸೆ ತಗೊಂಡಿದ್ರು. ಈಗ ಹೇಳೋ, ನಿಮ್ಮಪ್ಪ ಕೆಟ್ಟವರ? ಈ ಜಗತ್ತಿಗೆ ತಾಯಿ ಪ್ರೀತಿ ಕಂಡಷ್ಟು ತಂದೆ ಪರಿಶ್ರಮ ಕಾಣಲ್ಲ. ಅಪ್ಪ ಅಂದರೆ ಹೆಬ್ಬೆಟ್ಟಿನ ಥರ, ಹೆಬ್ಬೆಟ್ಟೇ ಇಲ್ಲದೆ ಕೈ ಅಪೂರ್ಣ. ಹಾಗೆ ಅಪ್ಪ ಇಲ್ಲದೆ ಮನೆ ಅಪೂರ್ಣ. ಗೊತ್ತಾಯ್ತಾ ಅಭಿ? ತಪ್ಪಾಯ್ತು ಅಮ್ಮ. ಇಲ್ಲಿವರೆಗೂ ಅಪ್ಪ ನನಗೊಂದು ಒಗಟಾಗಿದ್ರು. ಆದರೆ ಅಪ್ಪನೇ ನನ್ನ ಲೋಕ. ನನಗೆ ಇದು ಇವತ್ತು ಅರ್ಥ ಆಯಿತು. ಇನ್ಮೇಲೆ ಅಪ್ಪ ದುಡಿಯೋದು ಬೇಡ, ನೀನು ಹೊಲಿಯೋದು ಬೇಡ. ಆಯ್ತಾ ಅಮ್ಮ? ಸರಿ ಅಭಿ, ನಿಮ್ಮ ತಂದೆಗೆ ಮಾತ್ರೆ ಕೊಡಬೇಕು. ಇರು ಬಂದೆ. ರವಿ ಯಾಕ್ರಿ ಮಾತ್ರೆ ತಗೊಂಡಿಲ್ಲ? ಹೇಳ್ರಿ ರವಿ. ಅಭಿ ಬಾರೋ ಇಲ್ಲಿ. ರವಿ ಹೇಳ್ತಿಲ್ಲ. ರೀ ಅಪ್ಪ ಅಭಿ ಅವರ ಕೈಯಲ್ಲಿ ಏನೋ ಚೀಟಿ ಇದೆ ನೋಡು. $20 ಲಕ್ಷ ಬರೋ ಹಾಗೆ. ಅದರಲ್ಲಿ 10 ನನ್ನ ಬಿಸ್ನೆಸ್ಗೆ, ಇನ್ನು 10 ಲಕ್ಷ ನಿನ್ನ ಆಪರೇಷನ್ಗೆ. ತೂ ನಾನ್ ಪಾಪಿ. ಅಪ್ಪ ಇದ್ದಾಗ ಅವರ ಬೆಲೆ ಗೊತ್ತಾಗಲಿಲ್ಲ. ಅಮ್ಮ ಮಾತಾಡು. ಈ ಮೌನ ನನ್ನ ಸಾಯಿಸ್ತಿದೆ. ಅಭಿಗೆ ತಂದೆ ಮತ್ತೆ ಒಗಟಾಗಿದ್ದರು. ಪಿತೃದೇವೋ ಭವ.